ಬೀದರ್ ಕೆಕೆಆರ್ಟಿಸಿ ಮೇಲಧಿಕಾರಿಗಳ ಕಿರುಕುಳವನ್ನ ತಾಳಲಾರದೆ ಸಿಬ್ಬಂದಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ರಜೆ ಚೀಟಿ ಕೊಟ್ಟರೂ ಕೂಡ ಗೈರು ಹಾಕಿ ಸಂಬಳವನ್ನ ಕಡಿತ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಬೀದರ್ ಡಿಪೋ ನಂಬರ್ 1ರಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದ ಮಂಜುನಾಥ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಜನವರಿಯಲ್ಲೇ ವರ್ಷಕ್ಕೆ 5 ಹಬ್ಬದ ರಜೆ ಬರೆದುಕೊಟ್ಟರೂ ಕೂಡ ಗಣೇಶ ಹಬ್ಬಕ್ಕೆ 50 ಸಿಬ್ಬಂದಿಗಳಿಗೆ ಗೈರು ಹಾಜರಿಯನ್ನ ಹಾಕಿದ್ದಾರೆ. ಆದರೆ ನಮಗೆ ಬೇಕಾದಂತ ಅಂದ್ರೆ ಅವರವರಿಗೆ ಬೇಕಾಗಿರುವಂತ ಸಿಬ್ಬಂದಿಗಳಿಗೆ ಮಾತ್ರ ಇವರು ಬೇಕಾದ ರೀತಿಯಾಗಿ ಕೊಡ್ತಿದ್ದಾರೆ, ತಾರತಮ್ಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಗೌರಿ ಗಣೇಶ ಹಬ್ಬವನ್ನ ಮುಗಿಸಿ ಗಂಟುಮೂಟೆ ಸಮೇತ ಕ್ರೂಸರ್ ವಾಹನದಲ್ಲಿ ರಾಯಚೂರಿನಿಂದ ಬೆಂಗಳೂರಿಗೆ ವಲಸೆ ಬಂದ ಕಾರ್ಮಿಕರ ಕುಟುಂಬವೊಂದು ಹೆದ್ದಾರಿಯಲ್ಲಿ ಅಜಾಗೃತಿ ಮತ್ತು ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿಕೊಂಡು ಬಂದಿದ್ದಾರೆ. ಮೈ ನಡಗಿಸುವ ವಾಹನದ ದೃಶ್ಯ ಹಿಂಬದಿ ಬರ್ತಾ ಇದ್ದಂತಹ ಬೈಕ್ ಸವಾರ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಸ್ವಲ್ಪ ಯಾಮಾರಿದ್ರೂ ಶಿವನ ಪಾದ ಸೇರುವಂತಿದ್ದ ದೃಶ್ಯ ವೈರಲ್ ಆದ ಬೆನ್ನಲ್ಲೇ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿ ಚಾಲಕನಿಗಾಗಿ ಈಗ ಹುಡುಕ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಕೆಲ ದಿನಗಳ ಹಿಂದೆ ಬಾಲಕನ ಮೇಲೆ ಬೀದಿ ನಾಯಿಗಳಿಂದ ದಾಳಿ ನಡೆದಿತ್ತು. ಇದೀಗ ಮತ್ತೆ ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮುಂದುವರೆದಿದೆ. ಸಂಜೆ ಆದರೆ ಸಾಕು ಬೀದಿ ನಾಯಿಗಳು ಮನೆ ಮುಂದೆ ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ. ಸದ್ಯ ಈ ವಿಚಾರವಾಗಿ ನಗರದ ಜನ ಅಸಮಾಧಾನವನ್ನ ಹೊರಗಾಕಿದ್ರು. ಇದರ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ತಕ್ಷಣ ಬೀದಿ ನಾಯಿಗಳಿಂದ ಮುಕ್ತಿ ನೀಡಬೇಕಂತ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಗಾಕಿದ್ರು. ವಿಶ್ವವಿಖ್ಯಾತ ನಂದಿ ಬೆಟ್ಟಕ್ಕೆ ನಿರ್ಮಾಣವಾಗ್ತಿರುವಂತಹ ರೋಪ್ವೇ ಇದು ಅವೈಜ್ಞಾನಿಕ ಅನ್ನೋದಾಗಿ ವಿರೋಧದ ನಡುವೆಯೂ ಕೂಡ ನಂದಿ ಬೆಟ್ಟಕ್ಕೆ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅನ್ನೋದಾಗಿ ಆರೋಪಗಳು ಕೇಳಿಬರುತ್ತಾ ಇದ್ರು. ರೈತರು ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ರೋಪ್ವೇ ನಿರ್ಮಾಣ ವಿರೋಧಿಸಿ ರೈತರು ಹಾಗೂ ಚಿಕ್ಕಬಳ್ಳಾಪುರ ಮೂಲದ ಸಾಮಾಜಿಕ ಕಾರ್ಯಕರ್ತೆ ಪರಿಸರ ಪ್ರೇಮಿ ಜ್ಯೋತಿ ಎನ್ನುವವರಿಂದಲೂ ಕೂಡ ದೂರು ದಾಖಲಾಗಿದ್ದು, ಇನ್ನು ನಂದಿಗಳ ಉಗಮ ಸ್ಥಾನವನ್ನ ಹಾಳು ಮಾಡಲು ಸರ್ಕಾರ ಮುಂದಾಗಿದೆ ಅನ್ನೋದಾಗಿ ಆರೋಪಿಸಿದ್ದಾರೆ. ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ವೃದ್ಧನ ಮೃತದೇಹ ಪತ್ತೆಯಾಗಿದೆ. ನೆಲಮಂಗಲದ ಹನುಮಂತಸಾಗರ ಗ್ರಾಮದಲ್ಲಿ ಘಟನೆ ನಡೆದಿದೆ. 65 ವರ್ಷದ ನಿಂಗರಾಜು ಮೃತಪಟ್ಟಿರುವಂತಹ ವೃದ್ಧ ಮದ್ಯದ ನಶೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹವನ್ನು ರವಾನಿಸಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹೃದಯಾಘಾತಕ್ಕೆ ಮಂಡ್ಯದಲ್ಲಿ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಬಳಿ ಘಟನೆ ನಡೆದಿದೆ. ಗಂಜಾಮ ಗ್ರಾಮದ ಗೋವಿಂದ ಮೃತ ಆಟೋ ಚಾಲಕ ಆಟೋ ಚಾಲನೆ ಮಾಡುವಂತ ವೇಳೆನೇ ಆಟೋ ಪಲ್ಟಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ವರ್ಷಿತ ಹತ್ಯೆಯನ್ನ ಖಂಡಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರದ ವಿರುದ್ಧ ಬೀದಿಗಿಳಿದಂತ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಡಿಸಿ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಸರ್ಕಲ್ ಬಳಿ ವರ್ಷಿತಾ ಸಾವಿಗೆ ಸಾಂತ್ವನವನ್ನ ಹೇಳಿ ಜೊತೆಯಲ್ಲಿ ಸರ್ಕಾರ ಹೇಳ್ತಾ ಇಲ್ಲ ಅನ್ನೋದಾಗಿ ಈಗ ಆಕ್ರೋಶವನ್ನು ಹೊರಗಾಕಿದ್ರು. ಪ್ರತಿಭಟನೆಯಲ್ಲಿ ವರ್ಷಿತಾ ತಾಯಿ ಸೇರಿದಂತೆ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು. ಅಪರಾಧಿಗಳ ವಿರುದ್ಧ ಶೀಘ್ರವೇ ಕ್ರಮವನ್ನ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಬಿಆರ್ಟಿಎಸ್ ಬಸ್ ಹಾಗೂ ಬೈಕ್ ಡಿಕ್ಕಿಯಾದಂತ ಘಟನೆ ಧಾರವಾಡದ ಸುತ್ತೂರು ಬಳಿ ನಡೆದಿದೆ. ಈ ವೇಳೆ ಬಿಆರ್ಟಿಎಸ್ ಬಸ್ ಸಂಚಾರ ಬಂದ್ ಮಾಡಿ ಸ್ಥಳೀಯರು ಆಕ್ರೋಶವನ್ನು ಹೊರಗಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಸಂಚಾರ ಮಾಡುವಂತಹ ಬಿಆರ್ಟಿಎಸ್ ಯೋಜನೆ ಬಂದ್ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದು, ಸ್ಥಳಕ್ಕೆ ಧಾರವಾಡ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪೊಲೀಸರ ಜೊತೆ ಸ್ಥಳೀಯ ಜನರು ವಾಗ್ವಾದವನ್ನು ನಡೆಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಭೂದರ ನಿಗದಿಯನ್ನ ವಿರೋಧಿಸಿ ನೆಲಮಂಗಲದಲ್ಲಿ ಕೆಐಎಡಿಬಿ ಅಧಿಕಾರಿಗಳಿಗೆ ರೈತರು ಈಗ ಗೆರವು ಹಾಕಿರುವಂತಹ ಪ್ರಸಂಗ ಆಗಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು, ಇನ್ನು ಬಳ್ಳಗೆರೆ, ಕೋಡಿಗೆಹಳ್ಳಿ ಮತ್ತು ಈ ಕೆಂಚನಾಪುರ ಗ್ರಾಮದ ರೈತರು ಭೂಮಿ ನಮ್ಮ ಜೀವನಾಧಾರ, ನಾವು ಕೈಗಾರಿಕೆಗೆ ಕೊಡೋದಕ್ಕೆ ಸಿದ್ಧ ಇಲ್ಲ ಅನ್ನೋದಾಗಿ ಘೋಷಣೆಯನ್ನ ಕೂಗಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ತೀವ್ರವಾಗ್ತಿದ್ದಂತೆ ಸ್ಥಳದಿಂದ ಕೆಐಎಡಿಬಿ ಕಾಲ್ಕಿತ್ತಿದ್ದಾರೆ. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಜರುಗಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ವೇಷಭೂಷಣವನ್ನ ಧರಿಸಿ ಅಲೆಮಾರಿ ಸಮುದಾಯದಿಂದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿತ್ತು.
ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ 1% ಮೀಸಲಾತಿಗೆ ಆಗ್ರಹಿಸಿ ನಗರದ ಡಿಸಿ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರ ಈಗ ಅವರಿಗೆ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಸರ್ಕಾರಕ್ಕೆ. ಜೊತೆಯಲ್ಲಿ ಅಲೆಮಾರಿ ಒಳ ಮೀಸಲಾತಿ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ನೇತೃತ್ವದಲ್ಲಿ 2 ದಿನಗಳ ಕಾಲ ಪ್ರತಿಭಟನೆ ನಡೆದಿದ್ದು, ಇಲ್ಲಿ ಉರುಮೆ ಕಿನ್ನ ಜೊತೆಯಲ್ಲಿ ಗಂಟೆಯನ್ನ ಬಾರಿಸಿ ಚಾಟಿಯನ್ನ ಹೊಡೆದುಕೊಂಡು ನೂರಾರು ಸಂಖ್ಯೆಯಲ್ಲಿ ಅಲೆಮಾರಿಯ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು.